ಬಸ್ ದರ ವಿರೋಧಿಸಿ ಬಸ್ ನಿಲ್ದಾಣದ ಮುಂದೆ ಬೃಹತ್ ಪ್ರತಿಭಟನೆ. ಕೇಂದ್ರ ಬಸ್ ನಿಲ್ದಾಣದ ಎದುರು ಕರ್ನಾಟಕ ರಾಜ್ಯದಲ್ಲಿ ಒಂದಿಲ್ಲ ಒಂದು ಆದೇಶ ಮಾಡಿ ಜನಸಾಮಾನ್ಯರ ಹೊಟ್ಟೆಯ ಮೇಲೆ ಹೊಡೆಯುವ ಹುನ್ನಾರವಾಗಿದೆ. ಅದರಂತೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ವಾಲ್ಮೀಕಿ ನಿಗಮದಲ್ಲಿ 136 ಕೋಟಿ ರೂಪಾಯಿ ವರ್ಗಾವಣೆ ಮಾಡಿ ರಾಜ್ಯದಲ್ಲಿ ಎಸ್ಸಿಪಿ, ಟಿಎಸ್ಪಿ ಅನುದಾನವನ್ನ ತಮ್ಮ ಗ್ಯಾರಂಟಿ ಯೋಜನೆಗಳಿಗೆ ದುರ್ಬಳಕೆ ಮಾಡಿ ದಲಿತರಿಗೆ ಅನ್ಯಾಯ ಮಾಡುತ್ತಿರುವುದು ಸದರಿ. ಅದರಂತೆ ಇತ್ತೀಚಿನ ದಿನಗಳಲ್ಲಿ ಅಡುಗೆ ಪದಾರ್ಥ ಬೆಲೆ ಏರಿಕೆ ಹೆಚ್ಚಿದ್ದು, ವಾಹನಗಳ ಪೆಟ್ರೋಲ್, ಡೀಸೆಲ್ ಮತ್ತು ಪ್ರತಿ ಲೀಟರ್ ಬೆಲೆ ಏರಿಕೆ ಸೇರಿದಂತೆ ಈಗ ಬಸ್ನ ಪ್ರಯಾಣ ದರವನ್ನ ಏಕಾಏಕಿ ಏರಿಕೆ ಮಾಡಿ ಜನಸಾಮಾನ್ಯರಿಗೆ ನೇರವಾಗಿ ತೊಂದರೆ ಕೊಡುವ ವಿಚಾರವಾಗಿದೆ. ಹಾಗಾಗಿ ರಾಜ್ಯ ಸರ್ಕಾರ ಜನರ ನೋವನ್ನ, ಕಣ್ಣೀರನ್ನ ಪರಿಗಣಿಸಿ ದಿನನಿತ್ಯ ಪ್ರಯಾಣಿಸುವ ಸಂಖ್ಯೆ ರಾಜ್ಯದಲ್ಲಿ ಹೆಚ್ಚಿದ್ದು, ಹಾಗಾಗಿ ಕೂಡಲೇ ಬಸ್ನ ಪ್ರಯಾಣ ದರವನ್ನ ಇಳಿಕೆ ಮಾಡಿ ಹಳೆ ಬಸ್ಸಿನ ದರವನ್ನ ಮುಂದೂಡಬೇಕು ಎಂದು ಮರು ಆದೇಶ ಮಾಡಬೇಕು ಎಂದು ಸದರಿ. ಬೆಳಗಾವಿ ಜಿಲ್ಲೆಗಳಂತಹ ಖಾನಾಪುರ ಗಡಿ ಭಾಗಗಳಲ್ಲಿ ಗುಡ್ಡಗಾಡು ಪ್ರದೇಶವಿದ್ದು ಬಸ್ ಇಲ್ಲದೆ ಪರದಾಡುವ ಪರಿಸ್ಥಿತಿ ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕರಿಗೆ ಎದುರಾಗಿದೆ. ದಲಿತರಿಗೆ, ಹಿಂದುಳಿದ ವರ್ಗಗಳಿಗೆ, ಅಲ್ಪಸಂಖ್ಯಾತರಿಗೆ ತಮ್ಮ ಸರ್ಕಾರದಿಂದ ಅನುಕೂಲವಾಗುವಂತೆ ಕೂಡಲೇ ಮರು ಆದೇಶಿಸಬೇಕೆಂದು ಯುವ ಕರ್ನಾಟಕ ಭೀಮಸೇನೆಯ ರಾಜ್ಯಾಧ್ಯಕ್ಷ ಶ್ರೀಯುತ ಪ್ರವೀಣ್ ಆರ್ ಮಾದರ್ ಮಾತನಾಡಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯದರ್ಶಿ ಮಲ್ಲಪ್ಪ ಅಕ್ಕಮಡಿ, ಬೆಳಗಾವಿ ಜಿಲ್ಲಾಧ್ಯಕ್ಷ ಉದಯ್ ಬಸೋಜಿ, ಜಿಲ್ಲಾ ಉಪಾಧ್ಯಕ್ಷರಾದ ಸಚಿನ್ ಕೋಲ್ಕಾರ್, ಜಿಲ್ಲಾ ಸಂಘಟನಾ ಸಂಚಾಲಕ ಆಕಾಶ್ ಕಾಂಬಳೆ, ಬೆಳಗಾವಿ ನಗರ ಘಟಕದ ಅಧ್ಯಕ್ಷ ಸಂಪತ್ ಬಲೋಗಿ, ನಗರ ಜಿಲ್ಲಾ ಉಪಾಧ್ಯಕ್ಷರಾದ ಕೃಷ್ಣ ಕಾಂಬಳೆ, ಕೆಗಿಗೊಪ್ಪ ಗ್ರಾಮದ ವಿಠಲ್ ನಾಗರಾಜ್, ಅನೇಕ ಜಿಲ್ಲಾ ತಾಲೂಕು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಈಗಾಗಲೇ ಈ ಸರ್ಕಾರ ಇದು ಜನಸಾಮಾನ್ಯರ ವಿರೋಧ ಸರ್ಕಾರ, ಯಾಕಂದ್ರೆ ದಲಿತ ವಿರೋಧಿ ಸರ್ಕಾರನೂ ಅನ್ಬೋದಾಗೈತಿ. ಈಗಾಗಲೇ ಕಳೆದ ಏನು 5 ಗ್ಯಾರಂಟಿಗಳು ಏನು ಕೊಟ್ಟಿಲ್ಲ, 5 ಗ್ಯಾರಂಟಿಗಳಿಂದ ನಮ್ಮ ದಿನನಿತ್ಯ ಜೀವನ ಎಲ್ಲ ಹಾಳು ಮಾಡೈತಿ ಈ ಸರ್ಕಾರ. ಕಾರಣ ಬಂಧುಗಳೇ, ಈಗಾಗಲೇ ಅಡುಗೆ ನಮ್ಮ ಸಾಮಾನುಗಳಾಗಲಿ ಅವೆಲ್ಲ ಹೆಚ್ಚಳ ಆಯ್ತು. ಅದೇ ರೀತಿ ತೈಲ ಬೆಲೆ, ಪೆಟ್ರೋಲ್, ಡೀಸೆಲ್, ಇಂಜಿನ್ ಎಲ್ಲ ಪ್ರತಿಯೊಂದು ಅದು ಕೂಡ ಹೆಚ್ಚಳ ಆಯ್ತು. ಮತ್ತು ಅಲ್ಲಿಂದ ಇಲ್ಲಿವರೆಗೆ ಲಿಕ್ಕರ್ ಬೆಲೆ ಪ್ರತಿ ಕ್ವಾರ್ಟರ್ ಕಡಿಮೆ ನಮ್ಮ ಅಪ್ಪ ಕುಡಿತಿದ್ದ 20-30 ರೂಪಾಯಿ ದಾರು, ಈಗ ನಾವು ಕುಡಿಬೇಕಾಗಿತ್ತು 100 ರೂಪಾಯಿ ದಾರು. ಅಂದ್ರೆ ಆ ರೀತಿ ಈ ಸರ್ಕಾರ ಧೋರಣೆ ಮಾಡತೈತಿ ಬಂಧುಗಳೇ. ಅದಷ್ಟೇ ಅಲ್ಲ, ಈಗ ಇತ್ತೀಚಿನ ದಿನಗಳಲ್ಲಿ ಏಕಾಏಕಿ ಇವರ ಆದೇಶಗಳು ಮಾಡ್ತಾರೋ, ಬಸ್ಸಿನ ದರ ಹೆಚ್ಚಳ ಮಾಡಿಬಿಡ್ತಾರ. ಏನು ನಮ್ಮ ಯುವ ಕರ್ನಾಟಕ ಭೀಮಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂತ ಮಲ್ಲಪ್ಪನ ಅಕ್ಕಮಡಿ ಕೂಡ ದಿನನಿತ್ಯ ಪ್ರಯಾಣ ಮಾಡ್ತಾರ. ಎಲ್ಲಿಂದ ಗೊತ್ತೈತಿ? ಧಾರವಾಡದಿಂದ ಬೆಳಗಾವಿವರೆಗೆ 121 ರೂಪಾಯಿ ಬಸ್ಸಿನ ಟಿಕೆಟ್ ಇರ್ತೈತಿ. ಆದ್ರೆ ಈಗ 140 ರೂಪಾಯಿ ಆಗ್ತೈತಿ. ಈಗ 240 ರೂಪಾಯಿ. ಯುವ ಕರ್ನಾಟಕ ಭೀಮಸೇನೆ ಯಾವತ್ತೂ ಖಂಡಿಸ್ತದೆ. ಅದಕ್ಕಾಗಿ ನಿಮಗೇನಾದ್ರೂ ನಾಚಿಕೆ ಇದ್ರೆ ಈ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತ ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ರೆಡ್ಡಿ ಅವರು ಈ ಕೂಡಲೇ ಆ ಆದೇಶವನ್ನು ಹಿಂಪಡಿಬೇಕಂತ ನಾ ಯುವ ಕರ್ನಾಟಕ ಭೀಮಸೇನೆಯಿಂದ ಬೆಳಗಾವಿ ಜಿಲ್ಲಾ ಘಟಕ ಹಾಗೂ ತಾಲೂಕು ಘಟಕಗಳಿಂದ ನಾವು ವಿನಂತಿ ಮಾಡಿ ಒತ್ತಾಯ ಮಾಡ್ತೇನೆ. ಬಂಧುಗಳೇ, ಈ ಸರ್ಕಾರ ಈ ರೀತಿ ಧೋರಣೆ ಮಾಡಿ ಬಡ ಜನರು ಹೊಟ್ಟೆ ಮೇಲೆ ಹೊಡೆಯುತ್ತಾರೆ. ಅದಕ್ಕಾಗಿ ಈ ಸರ್ಕಾರ ತಮ್ಮೆಲ್ಲರಿಗೂ ಕೂಡ ಧಿಕ್ಕಾರವಿಲ್ಲ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ